Let us continue to solve some more examples of part C. So ನಮ್ಮ ಹಿಂದಿನ ಕ್ಲಾಸಲ್ಲಿ we have worked out 2 problems of part C carrying 3 marks. ಸೊ ಈ ಸೆಷನಲ್ಲಿ ಇನ್ನೊಂದು ಕ್ವಶನ್ ಇದೆ, ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡೋಣ. ನೋಡಿ, if x is equal to, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎರಡು ಫಂಕ್ಷನ್ಸ್ ಇದೆ. x is equal to square root of a to the power of sin inverse t and y is equal to square root of, ನೋಡಿ ಸ್ಕ್ವೇರ್ ರೂಟ್ ಒಳಗಡೆ a to the power of cos inverse t ಇದೆ. ಸೊ ನಾವೇನಂತ ಪ್ರೂವ್ ಮಾಡಬೇಕು, ದೆನ್ ಪ್ರೂವ್ ದಟ್ dy by dx is equal to minus y by x ಅಂತ ಕೊಟ್ಟಿದ್ದಾರೆ. ಸೊ ಅದೇ ಬರಬೇಕು ನಮಗೆ ಡೆರಿವೇಟಿವ್. ಸೊ ಈ ಪ್ರಾಬ್ಲಮ್ ಮಾಡೋದಕ್ಕೆ ನೋಡಿ, ನಾವು ಚೈನ್ ರೂಲನ್ನು ಯೂಸ್ ಮಾಡಿ ನಾವು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಮೆಥಡ್ ಕೂಡ ಮಾಡ್ಬೋದು, ಇಲ್ಲ ಶಾರ್ಟ್ಕಟ್ ಮೆಥಡ್ ಇದೆ, ಸೊ ಅದನ್ನು ಕೂಡ ನಾವು ಮಾಡ್ಬೋದು. ಸೊ ಇಲ್ಲಿ ನಾನು ಶಾರ್ಟ್ಕಟ್ ಮೆಥಡಲ್ಲೇ ಹೋಗ್ತೀನಿ. ಸೊ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಟು ದಿ ಪವರ್ ಆಫ್, ನೋಡಿ ಸೈನ್ ಇನ್ವರ್ಸ್ ಟಿ. ಓಕೆ, ಇದನ್ನು ಈಕ್ವೇಷನ್ 1 ಅಂತ ಕಾಲ್ ಮಾಡೋಣ. ದೆನ್ y ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಟು ದಿ ಪವರ್ ಆಫ್ ಕಾಸ್ ಇನ್ವರ್ಸ್ ಟಿ ಅಂತ ಇದೆ. ಇದನ್ನ ಈಕ್ವೇಷನ್ 2 ಅಂತ ಕಾಲ್ ಮಾಡೋಣ. ಸೊ ಇದು ಮಾಮೂಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎರಡು ಫಂಕ್ಷನ್ಸ್ನ ನೋಡ್ರಿ, ಎಕ್ಸ್ ಅಂಡ್ ವೈ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅನದರ್ ವೇರಿಯಬಲ್ ಟಿ. ಅಂದರೆ ಇಟ್ ಇಸ್ ಕ್ಲಿಯರ್ಲಿ ಇಟ್ ಶೋಸ್ ದಟ್ ದೇ ಆರ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಸೊ ಇಲ್ಲಿ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದರೆ ರೂಟ್ ಒಳಗಡೆ ಇರೋದ್ರಿಂದ ಇದನ್ನು ನಾರ್ಮಲ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ರೂಟ್ ಎಕ್ಸ್ ಡೆರಿವೇಟಿವ್ 1/2 ರೂಟ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಇನ್ನರ್ ಕ್ವಾಂಟಿಟಿ ಅದೆಲ್ಲ ಮಾಡಬೇಕು. ದಟ್ ಇಸ್ ಎ ಲಾಂಗ್ ಪ್ರೊಸೆಸ್. ಸೊ ಈ ಮೆಥಡನ್ನು ಮಾಡೋಣ. ಸೊ ಏನು ಮಾಡ್ತೀವಿ, ಬಿಫೋರ್ ಡಿಫ್ರೆನ್ಶಿಯೇಟಿಂಗ್ ಮಲ್ಟಿಪ್ಲೈಯಿಂಗ್ ಈಕ್ವೇಷನ್ಸ್ 1 and 2. ಓಕೆನಾ, ಎರಡನ್ನೂ ಕೂಡ ನಾನು ಈಕ್ವೇಷನ್ಸನ್ನು ಮಲ್ಟಿಪ್ಲೈ ಮಾಡಿ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲಿಕೇಶನ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲಿಕೇಶನ್. ಸೊ ಎಡಭಾಗಗಳ ಗುಣಾಕಾರ ಮಾಡಿದ್ರೆ ಎಕ್ಸ್ ವೈ ಆಯಿತು, ಬಲಭಾಗ ಏನಿದೆ ನನಗೆ 1, 2 ಇವೆರಡನ್ನು ಗುಣಿಸ್ಬೇಕು. ನೋಡಿ, ಸ್ಕ್ವೇರ್ ರೂಟ್ ಆಫ್ ಎ ಟು ದಿ ಪವರ್ ಆಫ್ ಸೈನ್ ಇನ್ವರ್ಸ್ ಟಿ ಇಂಟು ಸ್ಕ್ವೇರ್ ರೂಟ್ ಆಫ್ ಎ ಟು ದಿ ಪವರ್ ಆಫ್ ಕಾಸ್ ಇನ್ವರ್ಸ್ ಟಿ. ಸೊ ಮಲ್ಟಿಪ್ಲಿಕೇಶನ್ ಆಫ್ ಕರಸ್ಪಾಂಡಿಂಗ್ ಸೈಡ್ಸ್. ಸೊ ಈಗ ನನಗೆ ನೋಡಿ, ಬಲಗಡೆ ಇರ್ತಕ್ಕಂಥ ಸರ್ಡ್ಸ್, ಸೊ ಸರ್ಡ್ಸ್ ಫಾರ್ಮ್ ನನಗೆ ಗೊತ್ತು, ರೂಟ್ ಎ ಅಂತ ಒಂದು ಸರ್ಡ್ ಇದ್ದು ರೂಟ್ ಬಿ ಅಂತಿದ್ರೆ, ಸೊ ಆರ್ಡರ್ಸ್ ಆರ್ ಸೇಮ್. ಸೊ ನಾವು ರ್ಯಾಡಿಕ್ಯಾಂಡ್ಸನ್ನು ಮಲ್ಟಿಪ್ಲೈ ಮಾಡ್ಬೋದು. ಎ ಬಿ, ಎ ಇಂಟು ಬಿ, ಎ ಬಿ ಅಂತ. ಅದೇ ಥರ ದಿಸ್ ಇಂಟು ದಿಸ್, ಅಂದರೆ ಸ್ಕ್ವೇರ್ ರೂಟ್ ಆಫ್ ಎ ಟು ದಿ ಪವರ್ ಆಫ್, ನೋಡಿ ಸೈನ್ ಇನ್ವರ್ಸ್ ಟಿ ಇಂಟು ಎ ಟು ದಿ ಪವರ್ ಆಫ್ ಕಾಸ್ ಇನ್ವರ್ಸ್ ಟಿ ಅಂತ ಆಗುತ್ತೆ. ಹಾಗಾದರೆ ಬೇಸಸ್ ಆರ್ ಸೇಮ್. ಸೊ ನಾನು ಘಾತಾಂಕದ ನಿಯಮ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇದ್ದರೆ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್, ಅಂದರೆ ಪವರ್ಸನ್ನು ನಾವು ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಏನಾಯ್ತಿದ್ದು, ಸೈನ್ ಇನ್ವರ್ಸ್ ಟಿ ಪ್ಲಸ್ ನೋಡಿ ಕಾಸ್ ಇನ್ವರ್ಸ್ ಟಿ ಅಂತ ಬರ್ಕೊಳ್ಬೋದು. ಡಿಫ್ರೆನ್ಶಿಯೇಟ್ ಮಾಡೋದಕ್ಕಿಂತ ಮುಂಚೆ ಇದು ಎಕ್ಸ್ ವೈ. ಓಕೆನಾ, ಲೆಫ್ಟ್ ಹ್ಯಾಂಡ್ ಸೈಡ್ ಲೆಟ್ ಮಿ ಕೀಪ್ ಇಟ್ ಆಸ್ ಇಟ್ ಈಸ್. ನೋಡ್ರಿ, ಈಗ ಸೈನ್ ಇನ್ವರ್ಸ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಟಿ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಸೈನ್ ಇನ್ವರ್ಸ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಟಿ, ದಿಸ್ ಆ್ಯಂಗಲ್ ಈಸ್ ಸೇಮ್. ಸೊ ಸಮ್ ಆಫ್ ಸೈನ್ ಇನ್ವರ್ಸ್ ಅಂಡ್ ಕಾಸ್ ಇನ್ವರ್ಸ್ ಗಿವ್ಸ್ ಮಿ π/2. ಈ ಪ್ರಾಪರ್ಟಿಯನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ಲಿ ಇಂಥ 3 ಪ್ರಾಪರ್ಟಿ ಇದಾವೆ. ಒನ್ ಆಫ್ ದ ಪ್ರಾಪರ್ಟಿ ಐ ಆಮ್ ಯೂಸಿಂಗ್ ಒನ್ ಆಫ್ ದ ಪ್ರಾಪರ್ಟಿ. ಸೊ ಅಲ್ಲಿಗೆ ಎಕ್ಸ್ ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಟು ದಿ ಪವರ್ ಆಫ್ ಸೈನ್ ಇನ್ವರ್ಸ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಟಿ ಅಂತಂದ್ರೆ ನನಗೇನು ಬರಬೇಕು, ಅದು π/2. ನೋಡ್ರಿ, ಈ ಥರ ನಾನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಐ ವಿಲ್ ಗೆಟ್ ದಿಸ್ ಎಕ್ಸ್ಪ್ರೆಷನ್. ನೌ ಐ ವಿಲ್ ಡಿಫ್ರೆನ್ಶಿಯೇಟ್ ದಿಸ್ ಬೋತ್ ಸೈಡ್ಸ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ವೈ ನಮಗೆ ಗೊತ್ತು, ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಇಸ್ y1 ಪ್ಲಸ್ ಸೆಕೆಂಡ್ ಫಂಕ್ಷನ್ y ಇಂಟು ಡೆರಿವೇಟಿವ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ 1 ಓನ್ಲಿ. ಸೊ ಬಲಗಡೆ ಏನು ಕಾನ್ಸ್ಟೆಂಟು, π/2 ಕಾನ್ಸ್ಟೆಂಟು, ಅಲ್ಲಿಗೆ ರೂಟ್ ಒಳಗೆ ಇರ್ತದೆ ಎಲ್ಲದೂ ಕಾನ್ಸ್ಟೆಂಟು. ಸೊ ಡೆರಿವೇಟಿವ್ ಕಾನ್ಸ್ಟೆಂಟ್ ಇಸ್ 0. ಸೊ ಇಲ್ಲಿ ಡೆರಿವೇಟಿವ್ ಅಂದರೆ ಎಕ್ಸ್ ವೈ 1 ಇದೆ. ಸೊ ಅದಕ್ಕೆ ನಾವು ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸೊ ಎಕ್ಸ್ ವೈ 1 is equal to, so shift plus y to the right hand side, minus y. So ಅಲ್ಲಿಗೆ y1 is equal to minus y divided by x. ನೋಡಿ, derivative, we got the derivative as minus y divided by x. So it is a shortcut method for this problem. So ಇದನ್ನು ಮಾಮೂಲ ನಾವು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿ ಮಾಡಿದ್ರು ಕೂಡ ಸೊ ನಮಗೆ ಇದೇ ಆನ್ಸರೇ ಬರುತ್ತೆ. ಓಕೆ, ಸೊ ಪಾರ್ಟ್ ಸಿ, ಇನ್ ಪಾರ್ಟ್ ಸಿ we have worked out 3 questions carrying 3 marks. So along with part A and part B. ಸೊ ಇದೆಲ್ಲದೂ ಕೂಡ ನೀವು ನೋಟ್ಸ್ಗೆ ಅಪ್ಡೇಟ್ ಮಾಡಿರಿ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ಪಾರ್ಟ್ ಡಿ. ನೋಡಿ, ಪಾರ್ಟ್ ಡಿ ಕ್ಯಾರಿಂಗ್ 5 marks. ಸೊ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಪಾರ್ಟ್ ಇದು, 5 marks. ಸೊ ಇದರಲ್ಲಿ ನಮಗೆ ಎಷ್ಟು ಕ್ವಶನ್ ಸಿಗುತ್ತೆ ಈ ಕ್ವಶನ್ ಪೇಪರಲ್ಲಿ ಅಂತ ನೋಡೋಣ. ಸೊ ಒಂದೊಂದನ್ನೇ ನಾವು ವರ್ಕ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಕ್ವಶನ್ ಆನ್ ಮ್ಯಾಟ್ರಿಕ್ಸ್. ನೋಡಿ, ಮ್ಯಾಟ್ರಿಕ್ಸಸ್ ಚಾಪ್ಟರ್ ಸಂಬಂಧಪಟ್ಟ ಒಂದು ಕ್ವಶನ್ ಇದೆ. ಸೊ ಇಫ್ ಎ ಈಕ್ವಲ್ಸ್ 1 2 3, ಓಕೆ, ಫಸ್ಟ್ ರೋ 3 minus 2 1 second row, then third row is 4 2 1, then show that a cube minus 23a minus 40i is equal to 0. So a cube minus 23a minus 40i is equal to 0. ಅಂದರೆ ನೋಡಿ, ಬಲಗಡೆ 0 ಇದೆ,
ಸೊ ರೈಟ್ ಹ್ಯಾಂಡ್ ಸೈಡ್ ವಿ ಹ್ಯಾವ್ 0, ದಟ್ ಮೀನ್ಸ್ 0 ಮ್ಯಾಟ್ರಿಕ್ಸ್. ಸೊ ಇದು ನಮಗೆ 0 ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಫಸ್ಟ್ ನೋಡಿ ಎ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು ಫಸ್ಟು. ಓಕೆನಾ? ಬಿಫೋರ್ ಫೈಂಡಿಂಗ್ ಎ ಕ್ಯೂಬ್, ಸೊ ನಾವೇನು ಮಾಡಬೇಕು, ಬಿಫೋರ್ ಫೈಂಡಿಂಗ್ ಎ ಕ್ಯೂಬ್ ಎ ಸ್ಕ್ವಯರ್ ಫೈಂಡ್ ಔಟ್ ಮಾಡಿ, ಆಮೇಲೆ ಅದಕ್ಕೆ ಎ ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಎ ಕ್ಯೂಬ್. ಸೊ ಮಲ್ಟಿಪ್ಲಿಕೇಶನ್ ಯಾರಿಗೆ ಗೊತ್ತಿಲ್ಲ ಅಲ್ಲಿ ನೋಡ್ಕೊಂಡು. ಸೊ ಎ ಸ್ಕ್ವಯರ್, ಓಕೆನಾ? ಸೊ ದಟ್ ಈಸ್ ಎ ಇಂಟು ಎ. ಹಾಗಾದರೆ ಸೊ ನಮ್ಮ ಮ್ಯಾಟ್ರಿಕ್ಸ್ ಇಲ್ಲಿದೆ 1 2 3 3 - 2 1 4 2 1 ಅಲ್ವಾ ಎ. ಸೊ ಮಲ್ಟಿಪ್ಲೈ 2 ಟೈಮ್ಸ್ 1 2 3 3 - 2 1 4 2 1 ನೋಡಿರಿ ಎ ಇಂಟು ಎ. ಸೊ ದಿಸ್ ವಿ ಹ್ಯಾವ್ ಟು ಡೂ ಇಟ್. ಫಸ್ಟ್ ನಾವು ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ನಮಗೆ ಎ ಕ್ಯೂಬ್ ಬರುತ್ತೆ. ಸೊ ಈಗ ನಮಗೆ ಮಲ್ಟಿಪ್ಲಿಕೇಶನ್ ಮಾಡುವಾಗ ರೋ ಟು ಕಾಲಮ್ ಮಾಡ್ತೀವಿ. ಸೊ ಇದು ನೋಡ್ಕೊಡ್ರಿ ಕರೆಕ್ಟಾಗಿ. ಸೊ 1 × 1 ದಟ್ ಈಸ್ 1 ಪ್ಲಸ್ 2 × 3 6 ಪ್ಲಸ್ 3 × 4 12. ಓಕೆನಾ? ರೋ ಟು ಫಸ್ಟ್ ಕಾಲಮ್. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ಗೆ ಬರ್ತೀನಿ. 1 × 2 ಲೀವ್ ಸಮ್ ಗ್ಯಾಪ್. ಸೊ 1 × 2 2 minus 4, then plus 3 × 2 that is 6, leave some gap. Then first row, third column. So 1 × 3 3 plus 2 plus 3. So use it. Then second row, first column, second row, second column, second row, third column. This is continue on. So 3 × 1 3, then minus 2 × 3 minus 6, then plus 1 × 4 that is 4. Then 3 × 2 6. Not really, minus 2 × minus 2 that will be plus 4. Then plus 1 × 2 2. Then 3 × 3 9. Okay, 3 × 3 9, minus 2, see, minus 2 × 1 is minus 2 ಆಯಿತು, plus 1 × 1 is 1, then 4 × 1 that is 4, plus 6 plus 4, then second column move ಆಗಿ 4 × 2 8, then minus 4, see 2 × minus 2 that is minus 4, plus 2. Okay, ನೋಡಿ ಚೆಕ್ ಮಾಡಿ ಎಲಿಮೆಂಟ್ಸ್ ಕರೆಕ್ಟಾಗಿ. ಓಕೆ, then ನೋಡಿ ಲಾಸ್ಟ್ ಕಾಲಮ್ ಮಾಡೋಣ. 4 × 3 that is 12, then plus 2 ಆಯಿತು, plus 1 ಆಯಿತು. ಸೊ ಇಷ್ಟು ನಮಗೆ ಆಯಿತು. ಸೊ ಅಲ್ಲಿಗೆ ಆ್ಯಡ್ ಮಾಡೋಣ. ಸೊ ದಿಸ್ ವಿಲ್ ಬಿ 19. ಓಕೆ, 4 ಆಯಿತು, ದೆನ್ 11, ಓಕೆ 8, ದೆನ್ ದಿಸ್ ಒನ್ ನೋಡಿ 3 + 4 7 7 - 6 1 ಆಯಿತು, 12 8, then 14 6 15. ಸೊ ಇದು ನಮ್ಮದು ನೋಡಿ ಎ ಸ್ಕ್ವೇರ್. ಸೊ ಚೆಕ್ ಮಾಡಬೇಕು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾವು ಅದನ್ನು ಕರೆಕ್ಷನ್ ಮಾಡ್ಬೋದು. ಸೊ ರೋ ಟು ಕಾಲಮ್ ನೋಡಿ ಎ ಸ್ಕ್ವೇರ್ ಫಸ್ಟ್ ಕಾಲಮ್ ನೋಡ್ಕೊಡ್ರಿ. 19 1 14, then 4 12 6, then 8 8 15. Okay, this is a square. So next ನೋಡಿ a square ಮಾಡಿರ್ತೀವಲ್ಲ. ಸೊ a square into a. ಸೊ ಓಕೆ, ಇಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ವಿ ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಸೊ ಇದೆಲ್ಲ ಆದಮೇಲೆ ನೋಡೋಣ, ಇಲ್ಲೇ ಕಂಟಿನ್ಯೂ ಮಾಡೋಣ. ಸೊ ಓಕೆ, ಸೊ ಕಂಟಿನ್ಯೂಯೇಷನ್. ಸೊ ದೆನ್ ವಿ ವಾಂಟ್ ವಾಟ್ a ಕ್ಯೂಬ್. ಓಕೆ, a ಸ್ಕ್ವೇರ್ ಇಂಟು a ಹಾಗಾದರೆ ಸೊ a ಸ್ಕ್ವೇರ್ ಇಸ್ ದಿಸ್. ಸೊ ಇದು ಬರ್ಕೊಳ್ಳೋಣ. 19 1 14, 4 12 6, 8 8 15. ಓಕೆನಾ? a ಸ್ಕ್ವೇರ್ ಇಂಟು a. ಸೊ ಗಿವನ್ ಮ್ಯಾಟ್ರಿಕ್ಸ್ 1 3 4, 2 - 2 2, 3 1 1. ನೋಡಿ ಈ ಥರ a ಸ್ಕ್ವೇರ್ ಇಂಟು a. ಸೊ ದೆನ್ ಯು ಹ್ಯಾವ್ ಟು ಕಂಟಿನ್ಯೂ ದಿಸ್ ಪ್ರಾಡಕ್ಟ್. ಸೊ ಇದನ್ನು ನಾವೀಗ ಫೈಂಡ್ ಔಟ್ ಮಾಡೋಣ. ಸೊ ಒನ್ಸ್ ಅಗೇನ್ ರೋ ಟು ಕಾಲಮ್ ಕಂಟಿನ್ಯೂ ಮಾಡಿ. ನೋಡಿ ರೋ ಟು ಕಾಲಮ್. ಸೊ 19 1s are 19, plus 12 plus 32, leave some gap. 19 2s are 38 minus 8 plus 16, then 57. Now 19 × 3 57, plus 4 plus 8. Okay, is to first row. ನೋಡಿ 1 × 1 that is 1, then plus 12 × 3 36 ಆಯಿತು, plus 8 4s are 32, then 1 × 2, so 2. ನೋಡಿ ಇಲ್ಲಿ ಪ್ಲಸ್ ಟು ಮೈನಸ್ ಮೈನಸ್ ಆಗಬೇಕು. ಸೊ 12 2s are 24, then plus 16, 8 2s are 16. ನೋಡಿ 8 16. ಮತ್ತೆ 1 × 3 3, then plus 12 × 1 12 ಆಯಿತು, ಪ್ಲಸ್ 8 ಆಯಿತು. ನೆಕ್ಸ್ಟ್ 14 × 1 14, plus 6 × 3 18, plus 15 4s are 60, then 14 × 2 that is 28,
minus 12, then plus 30. Okay, third row, third column, 14 3s are 42 ಆಯಿತು, plus 6 into 1 6, plus 15 1s are 15. ಓಕೆ, ಸೊ ಇದನ್ನು ನೀವು ಸ್ವಲ್ಪ ನೀಟಾಗಿ ನೋಡಿಕೊಂಡು ಬರೀಬೇಕಾಗುತ್ತೆ. ಸೊ ಈಗ ನಮಗೆ ಸೊ ಇದೆಲ್ಲ ನಾವು ಆ್ಯಡ್ ಮಾಡೋಣ. ಸೊ 19 plus 12 plus 32. ಓಕೆನಾ, ನೋಡಿ 19 plus 12 plus 32, 44 plus 19 will get 63. ನೋಡಿ 44 plus 19 63 ಬರುತ್ತೆ. ಇಲ್ಲಿ ನೋಡಿ 38 minus 8 ಅಂತಂದರೆ 30, 30 plus 16 ಅಂತಂದರೆ 46. ಓಕೆನಾ, ಸೆಕೆಂಡ್ ಎಲಿಮೆಂಟ್. ದೆನ್ 57 plus 4 ಅಂದರೆ 61 plus 8 that is 69. ಓಕೆ, ಇವೆಲ್ಲ ಆ್ಯಡ್ ಮಾಡಬೇಕು. ಸೊ 37 plus 32, this is once again 69. Then this is 16 plus 2 18 ಆಯಿತು. ಸೊ 18 minus 24 ಅಂದರೆ ನೆಗೆಟಿವ್ ಬರ್ಬೇಕು ಸೈನ್, that is what minus 6. ಓಕೆ, minus 6. Then next 12 plus 3 15. So 15 plus 8 that is 23. Then this one 78, 78 plus 14, okay 92. Then 28 minus 12, or ನೀವು ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸಬ್ಟ್ರಾಕ್ಟ್ ಮಾಡಿ. 58 minus 12. So 58 minus 12, okay 28 minus 12 will get 16. So 16 plus 30 ಅಂತಂದರೆ 46. So 46, that is ನಮ್ಮ next element. Then last element is 48 plus 15, 63. ನೋಡಿ ಇದು ನಮ್ಮ ಎ ಕ್ಯೂಬ್. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ವಿ. ಫಸ್ಟ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಎ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಗೆಟ್ ದಿಸ್. ಓಕೆನಾ, ಎ ಸ್ಕ್ವೇರ್ ಇಂಟು ಎ. ಸೊ ದಿಸ್ ಈಸ್ ಎ ಕ್ಯೂಬ್. ನೋಡಿ ಈಗ ಈ ಆನ್ಸರ್ ನಮ್ಮ ಹತ್ರ ಇರಲಿ ಇಲ್ಲಿ. ಸೊ ವಿ ಕನ್ಸಿಡರ್ ದ ಗಿವನ್ ಎಕ್ಸ್ಪ್ರೆಷನ್. ನೋಡಿ ಈಗ ನಮಗೆ ಎ ಕ್ಯೂಬ್ ಮೈನಸ್ 23a ಮೈನಸ್ 48 ಅಂತ ಕೊಟ್ಟಿದ್ರು. ಸೊ ನಾವು ಅದನ್ನು ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಎ ಕ್ಯೂಬ್ ಮೈನಸ್ 23a ಮೈನಸ್ 40i. ಇದು ನಮಗೆ ಸಿಂಪ್ಲಿಫೈ ಮಾಡಿದ್ರೆ 0 ಮ್ಯಾಟ್ರಿಕ್ಸ್ ಬರಬೇಕು. ಸೊ ಎ ಕ್ಯೂಬ್ ಇಲ್ಲಿದೆ. ಸೊ ನಾನು ಸಿಂಪ್ಲಿಫೈ ಮಾಡ್ತೀನಿ. 63 69 92, 46 minus 6 46, 69 23 63 ಬಂತು. ನೋಡಿ ಮೈನಸ್ 23a ಅಂತಿದೆ. ಸೊ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಬೈ 23. ಓಕೆ, 23 ಇಸ್ ದ ಸ್ಕೇಲಾರ್. ಸೊ 23 ಇಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಅದು 23a ಆಗುತ್ತೆ. ಸೊ ನಾವು ಡೈರೆಕ್ಟಾಗಿ ಕೂಡ ಬರೀಬೋದು. 23 1s 23, 23 2s 46, 23 3s 69. ಇದು 69. ದಿಸ್ ಇಸ್ ಮೈನಸ್ 46 23. ಸೊ ಎಲ್ಲ ಎಲಿಮೆಂಟ್ಗೂ ನೋಡಿ 23 ಇಂದ ಮಲ್ಟಿಪ್ಲೈ ಮಾಡಿ. 23 4s 92, 46 23. ಓಕೆನಾ, 23a ಆಯಿತು. ಮೈನಸ್, ಓಕೆ ಮೈನಸ್ ನೋಡಿ 40i, ವೇರ್ i ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಬ್ಸರ್ವ್ ಮಾಡಿ, ವೇರ್ i ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಓಕೆ 23 4s. ಸೊ ಓಕೆ 23 4s, ಓಕೆ 92. ನೋಡಿ 40i ಅಂತಿದೆ. ಹಾಗಾದರೆ 40 ಇಂಟು, ಸೊ i ಮೀನ್ಸ್ ಇಟ್ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ 3 × 3. ಸೊ 0 1 0 0 0 ಈ ಥರ ಬರ್ಕೊಳ್ಳಿ. ಸೊ 40 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಸೊ ಗೆಟ್ ವಾಟ್ 40 0 0 0 40 0 0 0 40. ಸೊ ವೆರಿ ಸಿಂಪಲ್, ದಟ್ ಈಸ್ 40i. ಸೊ ಈಗ ನಮಗೆ ನೋಡಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಮಾರ್ಕ್ ಮಾಡ್ಬಿಡ್ತೀನಿ. 63, ದೆನ್ ಇಟ್ ಇಸ್ 23, ದಿಸ್ ಇಸ್ 40. ಸೊ 63 minus 23, 63 minus 23 that is 40, 40 minus 40 that is 0. Okay, first element I get 0. Then second corresponding element ನೋಡಿ 46 minus 46 ಮತ್ತು 0, ಅಲ್ಲಿಗೆ 0 ನೇ. Then 69 ನೋಡಿ 69 minus 69 that will be 0. Okay, then 69 minus of minus 46 ಅಂದರೆ 69 okay 69 minus 69 minus 0 that will be what 0. Then I will move on to second element. See, minus 6 minus of minus 46 ಅಂದರೆ minus 6 minus into minus that is plus 46. Then the corresponding element is minus 40. Okay na, 46 minus 6
there is 40, 40 minus 40, I'll get once again 0. Then 23 minus 23, so I'll put a 0 there, that will be 0. 92 minus 92 minus 0, that will be 0. Note 46 minus 46, that will be 0. Then 63 minus 23, note 63 minus 23 minus 40 ಅಂತ ಇದೆ corresponding 63 minus 23 ಅಂದರೆ 40, that is 40 minus 40 0. So it is our right hand side. ನೋಡಿ 5 ಮಾರ್ಕ್ಸ್ ಕ್ವಶನ್ ಪಾರ್ಟ್ ಡಿ ನಲ್ಲಿ. ಅದಕ್ಕೆ ನಮಗೆ ಮಲ್ಟಿಪ್ಲಿಕೇಶನ್ ಕ್ಲೀನಾಗಿ ಮಾಡಿಕೊಂಡು ನೀಟಾಗಿ ವಿತೌಟ್ ಮಿಸ್ಟೇಕ್ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ 23 ಇಂದ ಮಲ್ಟಿಪ್ಲೈ ಮಾಡಿ ಎವ್ರಿ ಎಲಿಮೆಂಟ್ಗೆ. ಸೊ ವಿ ಗೆಟ್ ದಿಸ್ ಮ್ಯಾಟ್ರಿಕ್ಸ್, ದೆನ್ ಯು ಕನ್ಸಿಡರ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ 0 ಮ್ಯಾಟ್ರಿಕ್ಸ್. ಓಕೆ, ಸೊ it is a question carrying 5 marks in part D.